ರಾಜಲಕ್ಷ್ಮಿ ನಿನ್ನ ಹತ್ರ ಮಾತಾಡ್ಬೇಕು. ಗೋಸ್ಕರನೇ ತಗೊಂಡಿದ್ದು, ನಿನ್ ಮೇಲಿನ ಪ್ರೀತಿಯಿಂದನೇ ತಗೊಂಡಿದ್ದು. ಆ ಸ್ಯಾರಿ ನಿನಗೆ ಕೊಡ್ತಾ ನಿನ್ ಕಣ್ಣಲ್ಲಿ ಆನಂದ ನೋಡೋಣ ಅಂತಾನೆ ತಗೊಂಡಿದ್ದು. ಆದ್ರೆ ಹೇಗ್ ಬದಲಾಯ್ತೋ, ಏನ್ ನಡೀತೋ, ಆ ಅಸ್ಮಿತಾ ಕವರ್ ಒಳಗೆ ಅದ್ ಹೇಗ್ ಹೋಯ್ತೋ ನನ್ಗೀಗ್ಲೂ ಅರ್ಥ ಆಗ್ತಿಲ್ಲ. ರಾಜಿ ನನ್ ನಂಬು. ನೋಡಿ ಸರ್, ನಮ್ಮಪ್ಪ ಮಾಡದೇ ಇರೋ ತಪ್ಪಿಗೆ ಈಗ ಸ್ಟೇಷನ್ ಅಲ್ಲಿದ್ದಾರೆ. ನಾನೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ನೋವಲ್ಲಿದ್ದೀನಿ. ನನ್ ಮೂಡ್ ಯಾಕೋ ಚೆನ್ನಾಗಿಲ್ಲ. ನಂಗೆ ಫೋರ್ಸ್ ಮಾಡಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಸರ್. ರಾಜಲಕ್ಷ್ಮಿ, ಇಷ್ಟೆಲ್ಲ ಹೇಳಿದ್ರು ಹಾಗೆ ಮಾತಾಡ್ತೀಯಲ್ಲ ಯಾಕೆ? ನಿಮ್ಮಪ್ಪ ನನಗ್ ಮಾವ ಅಲ್ವಾ? ನಿನ್ ನೋವು ನನಗ್ ನೋವು ಕೊಡಲ್ವಾ? ಮಾವ ಅರೆಸ್ಟ್ ಆಗಿರೋದಕ್ಕೆ ನಾನ್ ತುಂಬಾ ಫೀಲ್ ಆಗ್ತಿದ್ದೀನಿ ರಾಜಲಕ್ಷ್ಮಿ. ಅದರ ಜೊತೆಗೆ ಆ ಸೀರೆ ವಿಷಯದಲ್ಲಿ ನಾನು ನೀನು ಅಪಾರ್ಥ ಮಾಡ್ಕೊಂಡಿರೋದಕ್ಕೆ ಕ್ಲಾರಿಟಿ ಕೊಡೋಣ ಅಂತ ನಿನಗಿರೋ ಕೋಪನ ಕಮ್ಮಿ ಮಾಡ್ಬೇಕು ಅಂತ ಈ ಗಿಫ್ಟ್ ಕೂಡ ತಗೊಂಡ್ ಬಂದಿದ್ದೀನಿ. ಇಲ್ಲೋಡು, ನೋಡು ರಾಜಲಕ್ಷ್ಮಿ, ಡೈಮಂಡ್ ನೆಕ್ಲೆಸ್ ನೋಡು. ರಾಜಲಕ್ಷ್ಮಿ, ಇದನ್ನ ನೋಡು ನೀನು. ರಾಜಿ, ಅಜ್ಜಿ, ಮದ್ವೆ ಆಗೋ ಹುಡುಗ ಮನೆಗ್ ಬಂದಾಗ ಕಾಫಿನೂ ಕೊಡದೆ ನಿಲ್ಸ್ಕೊಂಡೇ ಮಾತಾಡಿಸ್ತಿದ್ಯಲ್ಲೇ, ಬುದ್ಧಿ ಇಲ್ವಾ ನಿಂಗೆ? ಕೂತ್ಕೊಳ್ಳಕ್ ಹೇಳ್ತೀನಿ ಅಜ್ಜಿ.